ದಿವ್ಯಾಂಗರು ಆಗಿ ಜೀವನ ಸಾಗಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಮಾನಸಿಕ ಹಾಗೂ ದೈಹಿಕ ಒಂದು ತೊಂದರೆಯನ್ನು ಅನುಭವಿಸುವುದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇವತ್ತು ನಾನು ಬಹಳ ವರ್ಷಗಳಿಂದ ನನ್ನದೇ ಆದ ಅನುಭವದಿಂದ ಕಂಡಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, ಇವತ್ತು ತಮ್ಮ ಬದುಕಿನಲ್ಲಿ ಇವತ್ತು ಅಂಗವಿಕಲತೆ ಇರ್ಬೋದು, ಕೆಲವೊಂದು ದೈಹಿಕ ತೊಂದರೆ ಇರ್ಬೋದು, ಇದರಿಂದ ತಮಗೆ ಕೊರತೆ ಅನ್ನುವ ಭಾವನೆ ಉಂಟಾಗಿದ್ದರೂ ಕೂಡ ಮಾನಸಿಕವಾಗಿ ಇವತ್ತು ಬಹಳಷ್ಟು ಜ್ಞಾನವನ್ನು ಹೊಂದಿರತಕ್ಕಂಥ ಯಾವುದಾದರೂ ಸಮಾಜ ಇದ್ದರೆ ಅದು ದಿವ್ಯಾಂಗ ಸಮಾಜ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಬೇರೆ ಬೇರೆ ಇವತ್ತು ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನ ಇರ್ತಾ ಇದೆ. ಒಮ್ಮೆ ಒಂದು ಏನಾದರೂ ಕಳೆದುಕೊಂಡ್ರೆ ಮತ್ತೊಂದು ನಮಗೆ ಸಿಗ್ತಿದೆ ಅನ್ನೋ ಹಾಗೆ ಅಂಥ ಒಂದು ಕಾಣಿಕೆ ದೇವರು ನಿಮಗೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ ತಪ್ಪಾಗಲಾರದು. ಇವತ್ತು ಪ್ರತಿನಿತ್ಯದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ತೊಂದರೆ ಆಗ್ತದೆ. ಇವತ್ತು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಆ ಒಂದು ನಾಯಕರಿಗೆ ತಂದೆ ತಾಯಿ ಆಗಿರ್ಬೋದು, ಸಹೋದರ ಸಹೋದರಿ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು,